ಹಾಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ನ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಇದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲು. ನಾನಿವತ್ತು ಡಿಸೈನ್ನ ಲೇಸ್ಗೆ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನಾವಿವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ ಸ್ಟಾರ್ಟಿಂಗಲ್ಲೇ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರನ ತಗೊಂಡಿರೋದು. 2 ಚೈನ್ ಹಾಕ್ಕೊಳ್ಳಿ. ಒಂದು, ಎರಡು ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಈ ರೀತಿ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ತೆಗೆದ್ರೆ 3 ಲೂಪ್ ಆಗಿರುತ್ತೆ. ಫಸ್ಟು ದಾರ ತಗೊಂಡು 2 ಲೂಪಿಂದ ಅಷ್ಟೇ ಹೊರಗಡೆ ಬರಬೇಕು. ನೋಡಿ, ಈ ರೀತಿ ಇಲ್ಲಿ 2 ಲೂಪ್ ಆಗಿದೆ. ಈ 2 ಲೂಪನ್ನು ದಾರ ತೆಗೆದು ಹೊರಗಡೆ ಬರಬೇಕು, ಅಂದರೆ 1 ಲೂಪ್ನ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತೀನಿ. ಸೊ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಯಾವ ರೀತಿ ಡಬಲ್ ಕ್ರೋಶೆ ಮಾಡೋದು ಅಂತ ಹೇಳಿ. ಸೊ ಅದನ್ನು ಫಾಲೋ ಮಾಡಿ. ಹಾಗೆಯೇ ಸುಮಾರು ಜನ ನಮ್ಮ ಚಾನಲ್ನ ಫಾಲೋ ಮಾಡೋರಿಗೆ ಡಬಲ್ ಕ್ರೋಶೆ ಎಲ್ಲ ಯಾವ ರೀತಿ ಕರೆಕ್ಟಾಗಿ ವರ್ಕ್ ಮಾಡೋದು ಅಂತ ಗೊತ್ತೇ ಇರುತ್ತೆ. ಮತ್ತು ಇವಾಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿದ್ದೀನಿ. ನನ್ನ ಹೊಸ ಚಾನಲ್ನಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇದೆ. ನಮ್ಮ ಡೈಲಿ ಲೈಫ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತಾಯಿದ್ದೀನಿ. ಕೆಲವೊಂದು ವಿಷಯಗಳನ್ನು ನೀವು ಅಲ್ಲಿ ತಿಳ್ಕೊಳ್ಬೋದು, ಹಾಗೆ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಬೋದು. ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಆ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಚಾನಲ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ. ನೋಡಿ, ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಗಳು ಪಕ್ಕನೇ ಬರಬೇಕು. ಯಾವುದೇ ಕಾರಣಕ್ಕೂ ಒಂದು ಡಬಲ್ ಕ್ರೋಶೆಗೂ ಇನ್ನೊಂದು ಡಬಲ್ ಕ್ರೋಶೆಗೂ ಗ್ಯಾಪ್ನ ಕೊಡಬಾರ್ದು. ಸೊ ಈ ಟಿಪ್ನ ನಾನು ಈ ರೀತಿ ವರ್ಕ್ ಮಾಡಬೇಕಾದ್ರೆ ನಾನು ಸುಮಾರು ಸತಿ ಹೇಳಿದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು ಅಷ್ಟೇ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ, ತುಂಬ ರಿಪೀಟ್ ಮಾಡ್ತೀರಾ. ಸೊ ಪ್ಲೀಸ್ ರಿಪೀಟ್ ಮಾಡಬೇಡಿ, ಕೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಯಾಕಂದರೆ ನೀವು ಹಳೆ ಸಬ್ಸ್ಕ್ರೈಬರ್ ಆಗಿರ್ತೀರ. ಹೊಸಬ್ರು ಬರೋರಿಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸ್ಟಿಚಸ್ಸು ಹಾಗೆ ಪ್ರತಿಯೊಂದು ಟಿಪ್ಸ್ನ ಕೂಡ ನಾನು ಪದೇ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಹಳೆ ಸಬ್ಸ್ಕ್ರೈಬರ್ಸು. ನೋಡಿ, ಇಲ್ಲಿ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ವರ್ಕ್ ಮಾಡಿಕೊಂಡು ಇವಾಗ ದಾರ ಮೇಲ್ ಮಾಡಿ ಒಂದು ಫ್ಲವರ್ ಶೇಪಲ್ಲಿ ನಾನು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಳ್ಳಿ. ನೋಡಿ, ಈ ಶೇಪಲ್ಲಿ ಬೀಡನ್ನ ನಾನು ತೊಗೊಂಡಿರೋದು. ಇವಾಗ ಏನು ಮಾಡಬೇಕು ಅಂದರೆ ಈ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೀಡನ್ನ ಕೈಯಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಈ ರೀತಿ ದಾರ ತಗೊಂಡು ಬೀಡ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಕರೆಕ್ಟಾಗಿ ಈ ರೀತಿ ಮೆಷರ್ ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಫಸ್ಟು 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಮಾಡಿದ್ದು ಅಲ್ವಾ. ಸೊ ಇಲ್ಲಿ ಒಟ್ಟು ನಾನು 6 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ನೋಡಿ, ಡಬಲ್ ಕ್ರೋಶೆ ರೀತಿ ವರ್ಕ್ ಮಾಡಿಕೊಂಡ್ರೆ ಸೊ ಇದು ಈ ರೀತಿ ಕಾಣಿಸುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಎಲ್ಲೂ ಕೂಡ ಸುಕ್ಕು ಬಂದಿರಬಾರ್ದು ನಮಗೆ. ಒಂದು ಬಾಕ್ಸ್ ಇವಾಗ 5 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅದು ಒಂದು ಬಾಕ್ಸ್ ಅಂತ ಹೇಳ್ತೀವಿ. ಆ ಬಾಕ್ಸ್ಗೂ ನೆಕ್ಸ್ಟ್ ಬಾಕ್ಸ್ನ ನಾವು ಮಾಡ್ಕೋಬೇಕಾದ್ರೆ ಮಿಡಲಲ್ಲಿ ನಮಗೆ ಸುಕ್ಕು ಬಂದಿರಬಾರ್ದು. ಆ ರೀತಿ ನಾವು ಗಮನ ಇಟ್ಟು ವರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಹಾಗೆಯೇ ಫಸ್ಟ್ ಏನು ನಾವು 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಆ 2 ಚೈನು ಕೂಡ ನಾನು ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ಕೋತೀನಿ. ನೋಡಿ, ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆಗಳು ಪಕ್ಕದಲ್ಲಿ ಬರಬೇಕು. ಮತ್ತು ಇನ್ನೂ ಒಂದು ಟಿಪ್ ನಾನು ಪದೇ ಹೇಳ್ತಾ ಇರ್ತೀನಿ, ಡಬಲ್ ಕ್ರೋಶೆ ಲೆಂತ್ ಅಂದರೆ ಲೆವೆಲ್ ಎಲ್ಲ ಒಂದೇ ಲೆವೆಲಲ್ಲೇ ಇರಬೇಕು, ಈವನ್ನಾಗಿರಬೇಕು ನಮಗೆ. ಆ ರೀತಿ ನಾವು ವರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಡಿಸೈನ್ ನಮಗೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿಕೊಂಡ್ರೆ ಅಷ್ಟು ಫಿನಿಶಿಂಗು ಕಾಣೋದಿಲ್ಲ, ಡಿಸೈನ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಡಬಲ್ ಕ್ರೋಶೆ ಲೆಂತ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಹಾಗೆಯೇ ಕೌಂಟು ತುಂಬ ಇಂಪಾರ್ಟೆಂಟ್, ಅದನ್ನು ಕೂಡ ನೀವು ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ, ದಾರ ತೆಗೆದ್ರೆ ಯೂಶಲಿ 3 ಲೂಪ್ ಆಗುತ್ತೆ. ಫಸ್ಟು 2ರಿಂದ ಅಷ್ಟೇ ನಾನು ಹೊರಗಡೆ ಬರ್ತೀನಿ, ಆಮೇಲೆ 2 ಲೂಪ್ ಆಗುತ್ತೆ. ಈ 2 ಕೂಡ 1 ಮಾಡ್ಕೋತೀನಿ. ಸೊ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಆವಾಗಲೇ ಹೇಳ್ದಂಗೆ ನಾನು 2 ಚೈನ್ನ ಕೂಡ ಕೌಂಟ್ ಮಾಡಿಕೊಂಡ್ರೆ 6 ಡಬಲ್ ಕ್ರೋಶೆ ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ, ಈ 2 ಚೈನ್ನ ಕೂಡ ನಾನು ಕೌಂಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ
5 ಮಾಡ್ಕೊಂಡಿದ್ದೆ. ಇವಾಗ 6ನೇ ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕಿಲ್ಲ ಅಲ್ವಾ, ಸೊ ಹಾಗಾಗಿ 6 ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ರಿಂದ ನಾನು 5 ಮಾಡ್ಕೊಂಡಿದ್ದೆ ಅಷ್ಟೇ. ನೋಡಿ ಇಲ್ಲಿ ಈ ರೀತಿ ಬಂದಿದೆ. ಇವಾಗ ಮತ್ತೆ ನಾನು ಸೇಮ್ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇದು ಡಲ್ ಗೋಲ್ಡಲ್ಲಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಆದಷ್ಟು ಬ್ರೈಟ್ ಗೋಲ್ಡಲ್ಲಿ ಬೀಡ್ಸ್ನ ಪರ್ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಇತ್ತೀಚೆಗೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ, ಬ್ರೈಟ್ ಗೋಲ್ಡ್ ಬೀಡ್ಸು ಬೇಗ ಕಪ್ಪಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆದಷ್ಟು ಡಲ್ ಗೋಲ್ಡಲ್ಲಿ ಬೀಡ್ಸ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಇದನ್ನು ಅಷ್ಟೇ, ಡೈರೆಕ್ಟಾಗಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 3 ಲೂಪ್ ಆಗುತ್ತೆ. ಫಸ್ಟು 2ರಿಂದ ಹೊರಗಡೆ ಬನ್ನಿ, ಆಮೇಲೆ 2 ಲೂಪ್ ಆಗಿದೆ, ಈ 2ಅನ್ನು ಹೊರಗಡೆ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ನಮಗೆ ಸುಕ್ಕು ಬಂದಿರಬಾರ್ದು ಅಂತ. ಸೊ ಇಲ್ಲಿ ಒಂದು ಬೀಡ್ ಹಾಕಿ ಆದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ನಾವು 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆ ಸೆಟ್ ಆಫ್ 6 ಏನಿದೆ ಅಲ್ವಾ, ಇದನ್ನು ನಾವು ಒಂದು ಬಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ನೀವು ಯಾವ ರೀತಿ ಅದನ್ನು ಹೇಳ್ಕೊತೀರೋ ಆ ರೀತಿ ನೀವು ಹೇಳ್ಕೊಳ್ಬೋದು. ಬಟ್ ನಾನೇನು ಅಂತ ಅಂದರೆ ಒಂದು ಸೆಟ್ ಆಫ್ 6 ಏನು ಡಬಲ್ ಕ್ರೋಶೆಗಳು ಮಾಡಿದ್ದೀವಿ ಅಲ್ವಾ, ಇದನ್ನು ನಾನು ಒಂದು ಬಾಕ್ಸ್ ಅಂತ ಹೇಳ್ತೀನಿ. ಮತ್ತು ಇವಾಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆನೂ ಅಷ್ಟೇ ಪಕ್ಕ ಬರಬೇಕು. ಒಂದಕ್ಕೆ ಡಬಲ್ ಕ್ರೋಶೆಗೆ ಇನ್ನೊಂದು ಡಬಲ್ ಕ್ರೋಶೆಗೆ ಗ್ಯಾಪು ಬರಬಾರ್ದು. ಆವಾಗ ನಮಗೇನಾಗುತ್ತೆ ಅಂದರೆ ನೀಟಾಗಿ ಕಾಣಿಸುತ್ತೆ. ನೋಡಿ 4 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ದಾರ ತೆಗೆದು 3 ಲೂಪ್ ಆಗುತ್ತೆ. ಫಸ್ಟು 2ರಿಂದ ಹೊರಗಡೆ ಬನ್ನಿ, ಆಮೇಲೆ ಈ 2ಅನ್ನು ಕೂಡ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆನ ನಾನು ಮಾಡ್ಕೋತಾ ಇದ್ದೀನಿ. ಇದು 6ನೇ ಡಬಲ್ ಕ್ರೋಶೆ ಇವಾಗ ನಾನು ವರ್ಕ್ ಮಾಡ್ತಾ ಇರೋದು. 2ರಲ್ಲಿ 1 ಮತ್ತು 2ರಲ್ಲಿ 1, 6 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಬೀಡ್ ಹಾಕ್ಕೊಂಡಿದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ನಾವು ಬೀಡನ್ನ ಹಾಕೋಬೇಕು. ಸೊ ಇಲ್ಲೇನು ನಾನು ಫ್ಲವರ್ ಶೇಪಲ್ಲಿ ಬೀಡನ್ನ ತೊಗೊಂಡಿದ್ದೀನಿ ಅಲ್ವಾ, ಸೊ ನಿಮಗೆ ಫ್ಲವರ್ ಶೇಪ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ರೌಂಡ್ ಶೇಪಲ್ಲಿ ಕೂಡ ಬೀಡನ್ನ ತೊಗೋಬೋದು. ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಆ್ಯಂಟಿಕಲ್ಲಿ ತುಂಬ ವೆರೈಟಿ ಬೀಡ್ಸ್ಗಳು ಬಂದಿದೆ, ಸೊ ಆ ರೀತಿ ಬೀಡ್ಸ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಬೀಡನ್ನ ಲಾಕ್ ಮಾಡ್ಕೊಂಡು ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರನ ನಾವು ತಗೋಬೇಕು. 3 ಲೂಪ್ ಆಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1. ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಸೊ ಇವತ್ತಿನ ಡಿಸೈನ್ಗೆ ಫ್ರೆಂಡ್ಸ್ ಇದು ಬೇಸ್ ಲೈನ್ ಆಗುತ್ತೆ. ಇದೇ ಥರ ನೀವು ಪೂರ್ತಿ ಎಂಡ್ವರೆಗೂ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಪಕ್ಕನೇ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಬೇಸ್ ಲೈನು ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ ಫುಲ್ಲು ಎಂಡ್ವರೆಗೂ ಮಾಡಿಕೊಂಡು ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೌಂಟಿಂಗ್ಸ್ನ ಮಿಸ್ ಮಾಡ್ಕೊಂಡಿಲ್ಲ. ಹಾಗೆ ಲೆಂತ್ ಕೂಡ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಡಲ್ಲಿ ನಾನು 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ 2 ಚೈನ್ ಹಾಕಿ ನಾನು ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನು ಈ ರೀತಿ ಬರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇರೆ ಕಲರ್ ದಾರಾನ ತಗೊಂಡಿದ್ದೀನಿ. ನೋಡಿ ಇಲ್ಲೇನು ನಾವು 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲಿ ಮೇಲ್ಗಡೆಗೆ ನಾನು ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ನೀಟಾಗಿ ಲಾಕ್ ಆಗಬೇಕು. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಗಳು ಹಾಕ್ಕೊಳ್ಳೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಚೈನ್ಗಳನ್ನ ಹಾಕೋತಾ ಇರೋದು. 1 2 3 ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಒಂದು ಎಕ್ಸ್ಟ್ರಾ ಬೇಕಾಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ 4 ಚೈನ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ನೋಡಿ ಇಲ್ಲಿ ಬೀಡನ್ನ ಈ ಸೈಡು ನೋಡಿ ಈ ಪಾಯಿಂಟಲ್ಲಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಬೇಸ್ ಲೈನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದೇ ಥರ ಇಲ್ಲೂ ಕೂಡ ಡಬಲ್ ಕ್ರೋಶೆ. 4 ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆ. ಮತ್ತು ಇವಾಗ ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆನ ನಾನು ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಆಯಿತು. ಮತ್ತು ಇವಾಗ ನಾವು ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಬೀಡನ್ನ ಈ ಕಡೆ ಸೈಡು ನೋಡಿ ಈ ಸೈಡು ಬೀಡನ್ನ ಎಂಡ್ ಸೈಡು
ಇಲ್ಲಿಗೆ 2 ಡಬಲ್ ಕ್ರೋಶೆಗಳನ್ನ ನಾವು ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಏನು ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ 2 ಬೀಡ್ ಸುತ್ತ ಏನಾಗುತ್ತೆ ಅಂದರೆ 4 ಚೈನ್ ಬರುತ್ತೆ. ಬೀಡ್ನ 2 ಸೈಡು 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋದು. ನೋಡಿ, ಇದು ಈ ರೀತಿ ಬರುತ್ತೆ. ಬೀಡ್ನ 2 ಸೈಡು ನಮಗೆ 2 ಡಬಲ್ ಕ್ರೋಶೆ ಬರುತ್ತೆ. ಬೀಡ್ನ ಮೇಲೆ 4 ಚೈನ್ ಬರುತ್ತೆ ನಮಗೆ. ಇವಾಗ ನಾನು ಇಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ದಾರ ಮೇಲ್ ಮಾಡಿ ಒಂದು ಬೀಡನ್ನ ತೊಗೋತಾ ಇದ್ದೀನಿ. ಸೊ ಈ ಲೇಯರ್ಗೆ ನಾನು ಆ್ಯಂಟಿಕಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಆ್ಯಂಟಿಕಲ್ಲಿ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ತಗೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. ಇಲ್ಲಿ ಬೀಡ್ ಇದೆ ಅಲ್ವಾ, ಈ ಬೀಡನ್ನ ಈ ಸೈಡಲ್ಲಿ ನಾವು 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನೇನು ಬೀಡ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಇದು ಸಣ್ಣ ಬೀಡನ್ನ ನಾನು ಇದಕ್ಕಿಂತ ಸಣ್ಣ ಬೀಡು ನೀವೇನಾದರೂ ಹಾಕ್ಕೊಂಡ್ರೆ ಬೀಡನ್ನ ಹಾಕೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಈ ರೀತಿ ನೀವು ವರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಈ ಬೀಡನ್ನ ಸುತ್ತ ನಾವು ಚೈನ್ ಹಾಕ್ಕೊಂಡ್ವಿ ಅಲ್ವಾ ಫಸ್ಟು ಬೀಡ್ಗೆ, ಅದೇ ಥರ ಇಲ್ಲೂ ಕೂಡ ಅಷ್ಟೇ 4 ಚೈನ್ಗಳನ್ನ ನಾನು ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಇವಾಗ ಬೀಡ್ನ ಎಂಡ್ ಪಾರ್ಟು, ಈ ಪಾರ್ಟ್ಗೆ ಮತ್ತೆ 2 ಡಬಲ್ ಕ್ರೋಶೆಗಳನ್ನ ನಾನು ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಆಯ್ತಲ್ವ ಒಂದು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ ಪಾಯಿಂಟ್ಗೆ ನಾನು ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಏನು ಮಾಡಬೇಕು ಅಂದರೆ ಸಣ್ಣ ಬೀಡನ್ನ ಹಾಕ್ಕೊಂಡ್ರೆ ಇಲ್ಲಿ ನೀವು ಒಂದು ಚೈನ್ ಹಾಕ್ಕೊಂಬಿಡ್ಬೇಕು. ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಬೀಡನ್ನ ಹಾಕೋಬೇಕು. ಸೊ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಬೀಡನ್ನ ತೊಗೊಂಡಿರೋದ್ರಿಂದ ಚೈನ್ದು ನೆಸೆಸಿಟಿ ಇಲ್ಲ ನನಗೆ. ಡೈರೆಕ್ಟಾಗಿ ನಾನು ಬೀಡನ್ನ ಹಾಕಿ ಬೀಡನ್ನ ನಾನು ಲಾಕ್ ಮಾಡಿಕೊಂಡೆ. ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಫ್ಲವರ್ ಶೇಪಲ್ಲಿ ಬೀಡಿದೆ ಅಲ್ವಾ, ಬೀಡನ್ನ ಈ ಕಡೆ ಸೈಡ್ಗೆ ನಾವು 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಗಮನ ಇಟ್ಕೊಳ್ಳಿ. ಇಲ್ಲೇನು ಫ್ಲವರ್ ಶೇಪ್ ಬೀಡನ್ನ ಹಾಕಿದ್ದೀವಿ ಅಲ್ವಾ, ಫ್ಲವರ್ ಶೇಪ್ ಬೀಡನ್ನ 2 ಕಡೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಬೀಡನ್ನ ಮೇಲ್ಗಡೆ ನಾವು 4 ಚೈನ್ಗಳನ್ನ ಹಾಕೋಬೇಕು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಎಂಡಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಇದೇ ರೀತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡಲ್ಲಿ ನಾವೇನು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವೇನಿಲ್ಲಿ 2 ಇಲ್ಲಾಂದರೆ 4 ಚೈನ್ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಎಂಡಲ್ಲಿ ಅದೇನು ಮಾಡೋದು ಬೇಕಾಗಿಲ್ಲ. ನೋಡಿ, ಇಲ್ಲಿ ಎಂಡಲ್ಲಿ ಬೀಡ್ ಮೇಲೆ ಅಷ್ಟೇ ನಾನು 4 ಚೈನ್ ಹಾಕ್ಕೊಂಡು ಬೀಡನ್ನ ಈ ಕಡೆ ಸೈಡ್ಗೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಆವಾಗಲೇ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ವರ್ಕ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ವರ್ಕ್ ಮಾಡ್ಕೊಂಡು ಆದಮೇಲೆ ನಾವೇನು ಲಾಸ್ಟಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡೋದೆಲ್ಲ ಏನು ಬೇಡ. ಡೈರೆಕ್ಟಾಗಿ ನಾನು 2 ಚೈನ್ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೋತೀನಿ. ಸೊ ಈ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಲಾಕ್ ಮಾಡ್ಕೊಂಡು 4 ಚೈನ್ ಹಾಕಿನೇ ನಾನು ಮಾಡ್ಕೊಂಡಿದ್ದು. ಸೊ ಎಂಡಲ್ಲಿ ಆ ರೀತಿ ಮಾಡೋ ಅಷ್ಟು ನೆಸೆಸಿಟಿ ಏನಿಲ್ಲ. ಸೊ ಈ ರೀತಿ 2 ಚೈನ್ ಹಾಕಿ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನೋಡಿ, ಇದು ಡಿಸೈನು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಬೀಡ್ನ ಮೇಲೆ ನಾವೇನು 4 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಈ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ, ಈ ಗ್ಯಾಪ್ಗೆ ಕುಚ್ಚೆಲ್ಲ ಹಾಕಿ ನಾನು ಡಿಸೈನ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ನಾವು 550ಇಂದ 600ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಇಲ್ಲಿ ನಾನು ಕುಚ್ಚನ್ನ ಕಟ್ಟೋದಕ್ಕೆ 125 ಎಳೆ ದಾರ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಇದು ದಾರನ ಎಳೆಗಳು ಕಡಿಮೆ ತೊಗೊಂಡು ನಾನು ಕುಚ್ಚನ್ನ ಕಟ್ಟಿರೋದು. ಹಾಗೆಯೇ ಫ್ರೆಂಡ್ಸ್, ಸುಮಾರು ಜನ ಕೇಳ್ತಾ ಇದ್ರಿ ಆ್ಯಂಟಿಕ್ ಬೀಡ್ಗೂ ನಾರ್ಮಲ್ ಬೀಡ್ಗೂ ಏನು ಡಿಫ್ರೆನ್ಸು ಅಂತೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು 2 ಬೀಡನ್ನ ಒಂದೇ ಡಿಸೈನಲ್ಲಿ ನಾನು ಹಾಕಿ ತೋರಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಬೀಡ್ನ ಕಲರ್ ಏನಿದೆ ಅಲ್ವಾ, ಬೀಡ್ನ ಕಲರ್ ಕೂಡ ನಮಗೆ ಚೇಂಜ್ ಇರುತ್ತೆ. ನೋಡಿ, ಫ್ಲವರ್ ಬೀಡ್ಗೂ ಆ್ಯಂಟಿಕ್ ಬೀಡ್ಗೂ ಬೀಡ್ನ ಕಲರು ನಮಗೆ ಚೇಂಜ್ ಇರುತ್ತೆ. ಕ್ವಾಲಿಟಿ ಕೂಡ ಅಷ್ಟೇ ಚೇಂಜ್ ಇರುತ್ತೆ. ನೋಡಿ, ನೋಡ್ತಾ ಇರ್ಬೋದು, ಇದು ಆ್ಯಂಟಿಕ್ ಫಿನಿಶಿಂಗ್ ಇದೆ, ಇದು ನಾರ್ಮಲ್ ಫಿನಿಶಿಂಗ್ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀರಾ ಅದೇ ರೀತಿ ಆ ಚಾನಲ್ಗೂ ನನಗೆ ಸಪೋರ್ಟ್ ಕೊಡಿ.
ಹಾಗೆಯೇ ಯಾರಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಡೀಟೇಲ್ಸ್ನ ಕೊಟ್ಟಿದ್ದೀನಿ ಶಾಪ್ದು. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಲಿಲ್ಲ ಅಂತ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶಾಪ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಹೊಸ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು.